ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು IPL ಹಿಸ್ಟ್ರಿನಲ್ಲೇ ಇದುವರೆಗೂ RCB ಹಾಗೂ CSK ಟೀಮ್ಗಳು ಪರಸ್ಪರ ಎಷ್ಟು ಮ್ಯಾಚಸ್ಗಳಲ್ಲಿ ಮುಖಾಮುಖಿಯಾಗಿದ್ದಾರೆ, ಈ ಮ್ಯಾಚಸ್ಗಳಲ್ಲಿ RCB ಟೀಮ್ನವರು ಎಷ್ಟು ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ ಹಾಗೂ CSK ಟೀಮ್ನವರು ಎಷ್ಟು ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ ಹಾಗೂ ಈ ಎರಡು ಟೀಮಲ್ಲಿ ಟಾಪ್ 5 ರನ್ ಸ್ಕೋರರ್ಗಳು ಯಾರ್ಯಾರು ಹಾಗೂ ಟಾಪ್ 5 ವಿಕೆಟ್ ಟೇಕರ್ಸ್ಗಳು ಯಾರ್ಯಾರು ಅನ್ನೋದನ್ನು ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಇದುವರೆಗೂ IPL ಹಿಸ್ಟ್ರಿನಲ್ಲೇ RCB ಹಾಗೂ CSK ಟೀಮ್ಗಳು ಪರಸ್ಪರ 31 ಮ್ಯಾಚಸ್ಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ಆ 31 ಮ್ಯಾಚಸ್ಗಳಲ್ಲಿ CSK ಟೀಮ್ನವರು ಬರೋಬ್ಬರಿ 20 ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ ಹಾಗೂ ನಮ್ಮ RCB ಟೀಮ್ನವರು 10 ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ. ಇನ್ನು ಉಳಿದಿರೋ ಒಂದು ಮ್ಯಾಚು ರೈನಿಂದಾಗಿ ಮ್ಯಾಚು ಅಬೊಂಡೆಂಟ್ ಆಗೈತೆ. ಆಡಿರೋ ಇಷ್ಟು ಮ್ಯಾಚಸಲ್ಲಿ RCB ಟೀಮ್ನವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಹೊಡೆದಂಥ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು ಅಗೇನ್ಸ್ಟ್ CSK ಮೇಲೆ 218 ರನ್ಸ್. ಇದು RCB ಟೀಮ್ನವರು CSK ಟೀಮ್ ಮೇಲೆ ಹೊಡೆದಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಇದೇ ರೀತಿ ಆಡಿರೋ ಅಷ್ಟು ಮ್ಯಾಚಸ್ಗಳಲ್ಲಿ CSK ಟೀಮ್ನವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಹೊಡೆದಂಥ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು ಅಗೇನ್ಸ್ಟ್ RCB ಮೇಲೆ 226 ರನ್ಸ್. ಇದು CSK ಟೀಮ್ನವರು RCB ಟೀಮ್ ಮೇಲೆ ಹೊಡೆದಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಇವಾಗ ಹೈಯೆಸ್ಟ್ ಸ್ಕೋರ್ಗಳನ್ನ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಲೋಯೆಸ್ಟ್ ಸ್ಕೋರ್ಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಬನ್ನಿ. ಈ ಎರಡು ಟೀಮ್ಗಳು ಆಡಿರೋ ಅಷ್ಟು ಮ್ಯಾಚಸಲ್ಲಿ RCB ಟೀಮ್ನವರು CSK ಟೀಮ್ ಎಗೇನ್ಸ್ಟು ಹೊಡೆದಿರೋ ಲೋಯೆಸ್ಟ್ ಸ್ಕೋರ್ ಯಾವುದಪ್ಪ ಅಂತ ಕೇಳೋದಾದರೆ RCB ಟೀಮ್ನವರು 2019ನಲ್ಲಿ 70 ರನ್ಗೆ ಆಲ್ಔಟ್ ಆಗೋದ್ರ ಮುಖಾಂತರ ಲೋಯೆಸ್ಟ್ ಸ್ಕೋರ್ನ ಹೊಡೆದು ಆ ಮ್ಯಾಚನ್ನು ಕೂಡ ಸೋತಿದ್ರು. ಈ ಎರಡು ಟೀಮ್ನಲ್ಲಿ CSK ಟೀಮ್ನವರು RCB ಎಗೇನ್ಸ್ಟು 2 ಡಿಜಿಟಲ್ಲಿ ಲೋಯೆಸ್ಟ್ ಸ್ಕೋರ್ನ ಯಾವುದೇ ರೀತಿ ಹೊಡೆದಿಲ್ಲ ಗೈಸ್. ಇವರು ಹೊಡೆದಿರೋದೆಲ್ಲ 3 ಡಿಜಿಟಲ್ಲೇ ಇತ್ತು. ಇವ್ರದ್ದು 2 ಡಿಜಿಟ್ ಲೋಯೆಸ್ಟ್ ಸ್ಕೋರು ಬೇರೆ ಟೀಮ್ ಮೇಲೆ ಐತೆ. ಅದು ಯಾವ ಟೀಮ್ ಮೇಲೆ ಎಷ್ಟು ರನ್ ಹೊಡೆದಿದ್ರು ಅಂತ ನೀವು ಕೇಳೋದಾದರೆ CSK ಟೀಮ್ನವರು 2013ನಲ್ಲಿ ಮುಂಬೈ ಎಗೇನ್ಸ್ಟು ಒಂದು ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದರು. ಆ ಮ್ಯಾಚಲ್ಲಿ CSK ಟೀಮ್ನವರು 79 ರನ್ಸ್ಗೆ ಆಲ್ಔಟ್ ಆಗೋದ್ರ ಮುಖಾಂತರ 60 ರನ್ನಿಂದ ಆ ಮ್ಯಾಚನ್ನು ಸೋತಿದ್ರು ಗೈಸ್. ಈ ಸ್ಕೋರೇ CSK ಟೀಮ್ನವರು ಹೊಡೆದಿರುವಂತಹ ಲೋಯೆಸ್ಟ್ ಸ್ಕೋರ್. ಇವಾಗ ಈ ಎರಡು ಟೀಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡೆದಿರೋ ಟಾಪ್ 5 ಬ್ಯಾಟ್ಸ್ಮನ್ಗಳು ಯಾರ್ಯಾರು ಹಾಗೂ ಅವರು ಎಷ್ಟು ರನ್ ಹೊಡೆದವ್ರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಟಾಪ್ 5 ಬ್ಯಾಟ್ಸ್ಮನ್ ಯಾರಪ್ಪ ಅಂತ ನೀವು ಕೇಳೋದಾದರೆ ನಮ್ಮ RCB ಟೀಮ್ನ ಕ್ಯಾಪ್ಟನ್ ಆದಂಥ ಫಾಫ್ ಡು ಪ್ಲೆಸಿಸ್ ಅವರು CSK ಟೀಮ್ನಲ್ಲಿ ಇದ್ದಾಗ ನಮ್ಮ RCB ತಂಡದ ವಿರುದ್ಧ 368 ರನ್ನ ಹೊಡೆದಿದ್ರು. ಈ ರನ್ಸು ಎರಡು ಟೀಮ್ನ ಬ್ಯಾಟ್ಸ್ಮನ್ಗಳು ಹೊಡೆದಿರೋ ರನ್ಸ್ಗೆ ಕಂಪೇರ್ ಮಾಡಿದ್ರೆ ಟಾಪ್ 5 ಪೊಸಿಷನ್ಗೆ ಬರುತ್ತೆ. ಟಾಪ್ 4 ಬ್ಯಾಟ್ಸ್ಮನ್ ಯಾರಪ್ಪ ಅಂತ ನೀವು ಕೇಳೋದಾದರೆ RCBಯ ಆಪತ್ ಬಾಂಧವ ಅಂತಲೇ ಹೆಸರುವಾಸಿಯಾಗಿರೋ AB ಡಿವಿಲಿಯರ್ಸ್ ಅವರು CSK ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ 399 ರನ್ಸು ಟಾಪ್ 4 ಪೊಸಿಷನ್ಗೆ ಬರುತ್ತೆ. CSK ಪ್ಲೇಯರ್ ಆದಂಥ ಸುರೇಶ್ ರೈನಾ ಅವರು RCB ಎಗೇನ್ಸ್ಟ್ ಹೊಡೆದಿರೋ 710 ರನ್ನು ಟಾಪ್ 3 ಪೊಸಿಷನ್ಗೆ ಬರುತ್ತೆ. CSK ಕ್ಯಾಪ್ಟನ್ ಆದಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಹೊಡೆದಿರುವಂಥ 750 ರನ್ನು ಟಾಪ್ 2 ಪೊಸಿಷನ್ಗೆ ಬರುತ್ತೆ. ಟಾಪ್ 1 ಪೊಸಿಷನ್ಲಿರೋ ಬ್ಯಾಟ್ಸ್ಮನ್ ಯಾರಪ್ಪ ಅಂತ ನೀವು ಕೇಳೋದಾದರೆ ಇದನ್ನು ನಾನು ಹೇಳೋದೇ ಬೇಕಾಗಿಲ್ಲ. ಆಲ್ಮೋಸ್ಟ್ 90% ಎಲ್ಲ ಗೆಸ್ ಮಾಡಿಬಿಟ್ಟಿರ್ತೀರ. ಹೌದು ಗೈಸ್, ನಿಮ್ಮ ಗೆಸ್ ಕರೆಕ್ಟಾಗೇ ಐತೆ. ಕಿಂಗ್ ಕೊಹ್ಲಿ ಅವರು ಇದುವರೆಗೂ CSK ಟೀಮ್ ಮೇಲೆ ಆಡಿರೋ ಅಷ್ಟು ಮ್ಯಾಚಲ್ಲಿ ಬರೋಬ್ಬರಿ 993 ರನ್ನ ಹೊಡೆದಿದ್ದಾರೆ. ಇಷ್ಟು ರನ್ ಹೊಡೆಯೋದ್ರ ಜೊತೆಗೆ ಎರಡು ಟೀಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡೆದಿರೋ ಟಾಪ್ 1 ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಇವಾಗ ಈ ಎರಡು ಟೀಮ್ನಲ್ಲಿ ಹೈಯೆಸ್ಟ್ ವಿಕೆಟ್ಗಳನ್ನ ಯಾವ ಬೌಲರ್ ತಗೊಂಡವ್ರೆ ಹಾಗೂ ಎಷ್ಟು ವಿಕೆಟ್ಗಳನ್ನ ತಗೊಂಡವ್ರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಎರಡು ಟೀಮ್ನಲ್ಲಿ ಹೈಯೆಸ್ಟ್ ವಿಕೆಟ್ಗಳನ್ನ ತಗೊಂಡು ಟಾಪ್ 5 ಪೊಸಿಷನ್ಲಿರೋ ಪ್ಲೇಯರ್ RCBಯ ಬೌಲರ್ ಆಗಿದ್ದಂತಹ ವಿನಯ್ ಕುಮಾರ್ ಅವರು 15 ವಿಕೆಟ್ಸ್ಗಳನ್ನ ತಗೊಂಡಿದ್ರು. ಎರಡು ಟೀಮ್ನ ಬೌಲರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ರೆಕಾರ್ಡು ಟಾಪ್ 5 ಪೊಸಿಷನ್ಗೆ ಬರುತ್ತೆ. CSKಯ ಬೌಲರ್ ಆದಂತಹ ಮುತ್ತಯ್ಯ ಮುರಳೀಧರನ್ ಅವರು RCB ವಿರುದ್ಧ 15 ವಿಕೆಟ್ಗಳನ್ನ ಪಡ್ಕೊಂಡಿದ್ರು. ಈ ರೆಕಾರ್ಡು ಟಾಪ್ 4 ಪೊಸಿಷನ್ಗೆ ಬರುತ್ತೆ. ಇವಾಗ ನೀವು ಕೇಳ್ಬೋದು, ವಿನಯ್ ಕುಮಾರ್ ಕೂಡ 15 ವಿಕೆಟ್ಸ್ನ ತಗೊಂಡಿದ್ದ, ಅವನ್ನ ಮಾತ್ರ 5th ಪೊಸಿಷನ್ ಹೇಳ್ದೆ, ಇವ್ರನ್ನ 4th ಪೊಸಿಷನ್ ಹೇಳ್ತಿದ್ಯಾ ಅಂತ. ಯಾಕಂದರೆ ಮುತ್ತಯ್ಯ ಮುರಳೀಧರನ್ ಅವ್ರದ್ದು ಎಕಾನಮಿ ರೇಟು ಚೆನ್ನಾಗೈತೆ ಕಂಪೇರ್ ಟು ವಿನಯ್ ಕುಮಾರ್. ಉಳಿದಿರೋ ಟಾಪ್ 3, ಟಾಪ್ 2, ಟಾಪ್ 1 ಪೊಸಿಷನ್ಲಿರೋ ಬೌಲರ್ಸ್ಗಳೆಲ್ಲ CSK ಬೌಲರ್ಸ್ಗಳೇ ಗೈಸ್. ಇಲ್ಲಿ ಟಾಪ್ 5ಅಲ್ಲಿ ಒಬ್ಬರು ನಮ್ಮ RCB ಬೌಲರ್ ಇರೋದು. ಟಾಪ್ 3 ಪೊಸಿಷನಲ್ಲಿ ಸೌತ್ ಆಫ್ರಿಕಾದ ಮಾರ್ಕೆಲ್ ಅವರು 16 ವಿಕೆಟ್ಸ್ನ RCB ವಿರುದ್ಧ ತಗೊಂಡಿದ್ರು ಹಾಗೂ ಟಾಪ್ 2 ಪೊಸಿಷನ್ಲಿ ವೆಸ್ಟ್ ಇಂಡೀಸ್ನ ಡ್ವೇನ್ ಬ್ರಾವೋ ಅವರು RCB ವಿರುದ್ಧ 17 ವಿಕೆಟ್ಸ್ನ ತಗೊಂಡಿದ್ರು.
ಕೊನೆಯದಾಗಿ ಟಾಪ್ 1 ಪೊಸಿಷನ್ನಲ್ಲಿ ರವೀಂದ್ರ ಜಡೇಜಾ ಅವರು ಬರೋಬ್ಬರಿ 18 ವಿಕೆಟ್ಗಳನ್ನ RCB ವಿರುದ್ಧ ಪಡ್ಕೊಂಡು 2 ಟೀಮ್ನಲ್ಲಿ ಇರೋ ಬೌಲರ್ಗಳಲ್ಲಿ ನಂಬರ್ 1 ಬೌಲರ್ ಆಗಿ ಇದ್ದಾರೆ. ಇವಾಗ ನಾನು ಹೇಳಿರೋ ಅಷ್ಟು ರೆಕಾರ್ಡ್ಸ್ಗಳಲ್ಲಿ ಈ ಸೀಸನ್ನಲ್ಲಿ ಯಾವುದಾದ್ರೂ ಬ್ರೇಕ್ ಆಗುತ್ತಾ ಅಂತ ವೆಯ್ಟ್ ಮಾಡಿ ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಈ ರೀತಿ ಕಂಟೆಂಟ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಂಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.